ನನ್ನನ್ನು ಯಾಕೆ ಇಲ್ಲಿಗೆ ಬರಕ್ಕೆ ಹೇಳಿದೆ? ಅದು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ರೀ. ಮನೇಲಿ ಮಾತಾಡ್ಬೋದಿತ್ತಲ್ವಾ? ಇಲ್ಲಿಗೆ ಬರುವಂತ ಅವಶ್ಯಕತೆ ಏನಿತ್ತು? ಈಗ ಆಗಿರೋದನ್ನ ಮನೆಯಲ್ಲಿ ಹೇಳ್ಕೊಳಕ್ ಆಗಲ್ಲ ರೀ. ಅವ್ರಿಗೆ ಗೊತ್ತಾದ್ರೆ ಬೇರೆ ತರನೇ ನಡ್ಕೋತಾರೆ. ಹಾಗಾದ್ರೆ ಲಕ್ಷ್ಮಿಗೆ ನನ್ನ ಕೆಲಸ ಹೋಗಿರೋದು ಗೊತ್ತಾಗ್ಬಿಟ್ಟಿದ್ಯಾ? ಮನೆಯವ್ರ ಮುಂದೆ ಮಾತಾಡಬಾರ್ದು ಅಂತ ಅದಕ್ಕೆ ನಾನು ಇಲ್ಲಿ ಕರೆಸಿದಾಳ? ಅವಳ ಪ್ರಶ್ನೆಗೆ ಏನಂತ ಉತ್ತರ ಕೊಡ್ಲಿ? ಲಕ್ಷ್ಮಿ, ಅದೇನಂತ ಹೇಳು ರೀ. ನಿಮ್ಗಿದನ್ನೆಲ್ಲ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರೀ. ಈ ವಿಷಯ ಗೊತ್ತಾದ್ರೆ ನೀವ್ ಹೇಗ್ ತಗೋತೀರ ಅಂತ ಗೊತ್ತಿಲ್ಲ. ಇದ್ರಿಂದ ನಿಮ್ ಮನ್ಸಿಗೆ ನೋವಾಗತ್ತೆ ಅಂತ ಗೊತ್ತು. ಆದ್ರೆ ಗಟ್ಟಿ ಮನ್ಸ್ ಮಾಡ್ಕೋಬೇಕು. ನೋಡು, ನೀನ್ ಹಿಂಗ್ ಮಾತಾಡಿದ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು? ನೀನ್ ಗಾಬರಿ ಆಗೋದ್ ನೋಡಿದ್ರೆ ಏನೋ ನಡಿ ಭಾರತ್ ನಡೆದಿದೆ ಅನ್ಸುತ್ತೆ. ಅದೇನಂತ ಹೇಳ್ಬಿಡು ಲಕ್ಷ್ಮಿ. ಅದು ನಮ್ ಭಾವನಾ ಕುತ್ತಿಗೆಲಿ ತಾಳಿ ಇದೆ ರೀ. ಲಕ್ಷ್ಮಿ, ಅವಳಿಗಿನ್ನೂ ಮದ್ವೆ ಆಗಿಲ್ಲ. ಮದ್ವೆ ಆಗದೆ ನಮ್ ಭಾವನ ಕುತ್ತಿಗೆಯಲ್ಲಿ ತಾಳಿ ಇರೋಕ್ ಹೇಗ್ ಸಾಧ್ಯ? ಅದೇ ರೀ, ನನ್ಗೂ ಗೊತ್ತಾಗ್ತಿಲ್ಲ. ಇವತ್ತವಳ ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಹಾಕೋವಾಗ ನೋಡ್ದೆ, ಅವಳ ಕುತ್ತಿಗೆಯಲ್ಲಿ ತಾಳಿ ಇದೆ. ಹಾಗಿದೆ ಅಂದ್ಮೇಲೆ ಅವಳಿಗೆ ಮದ್ವೆ ಆಗಿದೆ ಅಂತ ತಾನೇ ಅರ್ಥ. ಇದಕ್ಕೆ ರೀ ನಾವು ಅವಳಿಗೆ ಮದುವೆ ಆಗುವಂತ ಇಷ್ಟು ಬಲವಂತ ಮಾಡಿದ್ರು ಅವಳು ಒಪ್ಕೊಳ್ಳಿಲ್ಲ. ಇಲ್ಲ ಲಕ್ಷ್ಮಿ, ನಮ್ ಭಾವನ ಹಂಗ್ ಮಾಡಕ್ ಸಾಧ್ಯನೇ ಇಲ್ಲ. ನೀನು ಅವಳ ಕುತ್ತಿಗೆಯಲ್ಲಿ ಬೇರೆ ಯಾವ್ದೋ ಸರ ನೋಡಿ ತಾಳಿ ಅಂತ ಅನ್ಕೊಂಡಿದ್ದೆ. ಅಯ್ಯೋ ರೀ, ನಾನು ಸರಿಯಾಗಿ ನೋಡಿದ್ದೀನಿ. ಆ ಉತ್ಸವದಿಂದ ಬಂದ್ಮೇಲೆನೆ ಹೀಗೆಲ್ಲ ಆಗಿರೋದು. ಖುಷಿ ಕೂಡ ಅವಳ ಕತ್ತಲ್ಲಿ ದಾರ ನೋಡ್ದೆ ಅಂತ ಹೇಳಿದ್ಲು. ಆದ್ರೆ ನಾನು ನಂಬಿರ್ಲಿಲ್ಲ. ಈ ಕಣ್ಣಾರೆ ನೋಡಿದ್ಮೇಲೆನೆ ನಾನು ನಿಮ್ಗೆ ಹೇಳ್ತಿರೋದು ರೀ. ಯಾಕಪ್ಪ ದೇವ್ರೆ ಇಂಥ ಪರೀಕ್ಷೆ ಮಾಡ್ತಿದ್ಯಾ? ಈ ವಿಷಯನ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವ್ರು ಖಂಡಿತ ತಡ್ಕೊಳಲ್ಲ. ಭಾವನಾ ಹೀಗ್ ಮಾಡಿದಾಳೆ ಅಂತ ಹೇಳಿದ್ರೆ ಏನಾಗತ್ತೆ ಅಂತ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗ್ತಿಲ್ಲ. ಇಷ್ಟು ಸೇವೆ ಮಾಡೋ ನನಗೆ ಇಂಥ ಕಷ್ಟ ಯಾಕಪ್ಪ ಕೊಡ್ತಿದ್ಯಾ? ನನ್ನ ಬದುಕಲ್ಲಿ ಸಂತೋಷ ಅನ್ನೋದಕ್ ಜಾಗನೇ ಇಲ್ವಾ? ಭಾವನಾ ಮದುವೆ ಬಗ್ಗೆ ಏನೇನೋ ಕನ್ಸುಗಳು ಕಟ್ಟಿದ್ ನಮ್ಮ ಯಜಮಾನ್ರಿಗೆ ಈ ವಿಷಯ ಗೊತ್ತಾದ್ರೆ ಅವ್ರು ಖಂಡಿತ ತಡ್ಕೊಳಲ್ಲ. ಇಲ್ಲ, ನಾನಿದನ್ನು ಯಾರಿಗೂ ಹೇಳ್ಬಾರ್ದು. ತಾಳಿ ಕಟ್ದವ್ರು ಯಾರು, ಭಾವನಾ ಯಾಕೆ ಹೀಗ್ ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡ್ಮೇಲೆನೆ ಮನೆಯವ್ರಿಗೆ ಹೇಳ್ಬೇಕು. ಆತರ ಪಟ್ಟು ನಾನೇನಾದ್ರೂ ಈ ವಿಷಯ ಹೇಳಿದ್ರೆ ಖಂಡಿತ ಏನಾದ್ರೂ ಒಂದು ಅನಾಹುತ ಆಗ್ಬಿಡತ್ತೆ. ದೇವ್ರೆ, ಇದನ್ನ ತಡ್ಕೊಳ್ಳೋ ಶಕ್ತಿ ಕೊಡಪ್ಪ. ಇಲ್ಲ ಹಿಂಗಿಲ್ಲ, ತರಕಾರಿ ಏನಿಲ್ಲ, ಏನ್ ಮಾಡಲಿ? ಅಯ್ಯೋ ನಿನ್ನ, ಯಾರಾದ್ರೂ ಹಾಲಲ್ಲಿ ಕುತ್ಕೊಂಡು ಉಗ್ರ ಕಟ್ ಮಾಡ್ತಾರ? ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಓಹೋ, ಬುದ್ಧಿ ಇಲ್ದೇ ಇರೋರು ಬುದ್ಧಿ ಇರೋರ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಗೊತ್ತಿದ್ದಿದ್ರೆ ಇಲ್ಲಿ ಕುತ್ಕೊಂಡು ಯಾಕೆ ಉಗ್ರ ಕಟ್ ಮಾಡ್ತಿದ್ದೆ? ಹೊರಗಡೆ ಹೋಗಿ ಕಟ್ ಮಾಡ್ಕೋತಿದ್ದೆ. ಇವಾಗ ಏನಾಗೋಯ್ತು? ನಾನು ಉಗುರು ಕಟ್ ಮಾಡ್ಕೊಂಡ್ರೆ ಏನ್ ಪ್ರಾಬ್ಲಮ್ಮು? ಅಲ್ಲ, ನಾನು ಏನ್ ಮಾಡಿದ್ರು ನಿಮಗೆ ತೊಂದ್ರೆನೆ. ಎಲ್ಲದಕ್ಕೂ ಕಾಲ್ ಕೆಕ್ಕೊಂಡು ಜಗಳಕ್ಕೆ ಬರ್ತೀರಾ ಅಲ್ವಾ? ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಒಂಚೂರು ಕಾಮನ್ ಸೆನ್ಸ್ ಇಲ್ಲ. ಎಲ್ಲ ಸೆನ್ಸು ಇದೆಯಮ್ಮ ನನಗೆ.
ಅತ್ತೆ ಇಲ್ಲ ಅಂತ ಎಷ್ಟು ಬಾಯ್ ಮಾಡ್ತಿದೀಯ ಅಲ್ವಾ? ಅತ್ತೆ ಇದ್ದಾಗ ಒಂಥರ ನಡ್ಕೊಳ್ಳೋದು, ಅತ್ತೆ ಇಲ್ದಿರುವಾಗ ಇನ್ನೊಂಥರ ನಡ್ಕೊಳ್ಳೋದು. ನನ್ಗೆ ಆ ಥರ ಕೆಟ್ಟ ಬುದ್ಧಿ ಇಲ್ಲ. ನಮ್ಮಪ್ಪ ಬುದ್ಧಿ ಹೇಳಿಕೊಟ್ಟು ಇಲ್ಲ. ಏನೇ ಕೆಲಸ ಮಾಡಿದ್ರು ಬೆನ್ ತಟ್ಟಿ ಶಬಾಷ್ ಅಂತಾರೆ. ಅದಕ್ಕೆ ಈ ರೇಂಜಲ್ಲಿ ಹಾಳಾಗಿರೋದು. ಅಲ್ಲಮ್ಮ, ನೀನು ಈ ರೀತಿ ನಡ್ಕೊಳ್ಳೋದನ್ನ ನೋಡಿದ್ರೆ ಮನೆ ಮಕ್ಕಳು ಇದನ್ನೇ ಕಲಿತಾರೆ. ಸ್ವಲ್ಪನಾದ್ರೂ ಸಂಸ್ಕಾರ ಇರಬೇಕು. ಏನ್ರಿ ಸಂಸ್ಕಾರ ಇಲ್ಲ? ನನಗೆಲ್ಲಾನು ಇದೆ, ಅದ್ರ ಬಗ್ಗೆ ನೀವ್ ಮಾತಾಡ್ಬೇಡಿ. ನಾನು ಉಗುರು ಕಟ್ ಮಾಡಿ ಬಿಸಾಕೋ ಜವಾಬ್ದಾರಿನೂ ಇದೆ. ಅದಲ್ಲ, ಈ ತರ ಉದ್ದಕ್ಕೆ ಉಗುರು ಬೆಳೆಸ್ಕೊಂಡ್ರೆ ಹೆಲ್ತ್ಗೆ ಎಷ್ಟು ಪ್ರಾಬ್ಲಮ್ ಅಂತ ನಿಮಗ್ ಗೊತ್ತಾ? ಮಾತಾಡ್ಬಿಡ್ತಾರೆ ಏನೋ. ನಾನು ಎಷ್ಟು ನೀಟೋ ನೀವಷ್ಟೇ ಗಲೀಜು. ಏನು? ನಾನು ಗಲೀಜಾ? ಏನು ಏನ್ ನೀನು ಹೇಳ್ತಿರೋದ್ರ ಅರ್ಥ? ಓಹೋ, ಅದ್ರ ಬಗ್ಗೆ ಡೀಟೇಲ್ ಆಗಿ ಬೇರೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು. ಬೆಳಿಗ್ಗೆ ಎದ್ದು ಒಂದ್ಸಲಿ ಸ್ನಾನ ಮಾಡಿದ್ರೆ ಮುಗೀತು. ಅಡ್ಗೆ ಮನೆಗೆ ಹೋಗಿ ಗಲೀಜಾಗಿ ಬೆವರ್ಕೊಂಡು ಅಡ್ಗೆ ಮಾಡ್ತಿರಲ್ಲ, ಆ ಅಡ್ಗೆನ್ ತಿನ್ನಕ್ಕಂತೂ ನಮಗ್ ಮನ್ಸೇ ಬರಲ್ಲ. ಬಹಳ ಸಂತೋಷ. ನಾಳೆಯಿಂದ ನೀನು ಮನೇಲಿ ಊಟ ತಿಂಡಿನೇ ಮಾಡಬೇಡ. ಸ್ವಲ್ಪ ಕೊಬ್ಬಾದ್ರೂ ಕರಗುತ್ತೆ. ಎಲ್ಲರೂ ಇಂಥರ ದೊರೆ ಮಕ್ಕಳಾಗಿರೋದಿಲ್ಲಮ್ಮ. ಮನೆಯಲ್ಲಿ ಮೈಕೈ ಬಗ್ಸಿ ಕೆಲಸ ಮಾಡೋರು ನಮ್ಮಂಥವ್ರು, ಕಾಲ್ ಮೇಲೆ ಕಾಲ ಕೂತ್ಕೊಳ್ಳೋದು ನೀವು. ಅಲ್ಲಮ್ಮ, ಮದುವೆ ಆಗಿ ಇಷ್ಟು ವರ್ಷ ಆಯಿತು. ಒಂದು ಕಡ್ಡಿ ಕೆಲಸ ಅಂತ ಮನೇಲಿ ಯಾವತ್ತಾದ್ರೂ ಮಾಡಿದೀಯಾ ನೀನು? ನಾನ್ ಯಾಕ್ರಿ ಮಾಡ್ಬೇಕು? ಹೊರಗಡೆ ದುಡಿತಿಲ್ವಾ? ಮನೇಲೂ ಮಾಡ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ಮನೆಗೆ ಏನ್ ಬೇಕೋ ನಾನು ದುಡ್ಡು ಕೊಡ್ತಾ ಇದ್ದೀನಿ. ನೀನು ದುಡ್ಡು ಕೊಟ್ಟ ತಕ್ಷಣ ಇಲ್ಲಿ ಎಲ್ಲ ಕೆಲಸನೂ ಆಗ್ಬಿಡೋದಿಲ್ಲ. ನೀನು ಹೊರಗಡೆ ದುಡಿತೀಯಾ, ನಾನು ಮನೆ ಒಳಗಡೆ ದುಡಿತೀನಿ. ನಿನಗೆ ಸಂಬಳನಾದರೂ ಕೊಡ್ತಾರೆ, ನನಗೆ ಸಂಬಳನೂ ಕೊಡೋದಿಲ್ಲ. ಆದರೆ ಮನೇಲಿರೋ ನಾವು ಕೆಲಸ ಮಾಡಿದ್ರೇನೆ ನಿಮಗೆಲ್ಲ ಊಟ ತಿಂಡಿ. ಇಲ್ಲಾಂದರೆ ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ಗತಿ. ರೀ, ಎಷ್ಟ್ರೀ ಮಾತಾಡ್ತಾ ಇದೀರ ಅವಾಗಿಂದ? ಮತ್ತೆ ನಿನ್ನಂತ ಬೊಗಳೆ ಬಿಡೋರ ಹತ್ರ ಹಿಂಗೆ ನಡ್ಕೊಂಡ್ರೇನೆ ಎಲ್ಲ ಸಂಭಾಳ್ಸಕ್ಕಾಗೋದು. ಇಲ್ಲಾಂದ್ರೆ ಹುರಿದು ಮುಕ್ಬಿಡ್ತೀರಾ. ನಿಮ್ಮ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಸದ್ಯ ಈಗಲಾದ್ರೂ ಗೊತ್ತಾಯ್ತಲ್ಲ. ಕೆಲಸ